ಎಲ್ಲರಿಗೂ ನಮಸ್ಕಾರ. ಸದಾ ಮುಖ ಹೊಳೆಯಲು ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೇದು, ಒಂದು ಉತ್ತಮ ನಿದ್ದೆಯಿಂದಾಗಿ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತದೆ. ಮಲಗಿದ್ದಾಗ ನಮ್ಮ ದೇಹದಲ್ಲಿ ರಕ್ತ ಸಂಚಲನ ಚೆನ್ನಾಗಿ ಆಗುವುದರಿಂದ ಇದು ಚರ್ಮದ ಆರೋಗ್ಯವನ್ನು ಕೂಡ ಹೆಚ್ಚಿಸುತ್ತದೆ. 2, ಜಂಕ್ ಫುಡ್ಗಳಿಂದ ದೂರವಿರಿ. ನಮ್ಮ ಚರ್ಮದ ಆರೋಗ್ಯ ಹಾಳಾಗಲು ನಮ್ಮ ಆಹಾರ ಪದ್ಧತಿ ಕೂಡ ಕಾರಣವಾಗಿ ಇರಬಹುದು. ಆದ್ದರಿಂದ ಆದಷ್ಟು ಆರೋಗ್ಯಕರವಾದ ಆಹಾರ ಸೇವನೆ ಮಾಡಿ. 3, ಯಾವುದೇ ಕಾರಣಕ್ಕೂ ಪದೇ ಪದೇ ಸೋಪ್, ಫೇಸ್ ಕ್ರೀಮ್ಗಳನ್ನು ಬದಲಿಸುತ್ತಾ ಇರಬಾರದು. ಇದರಿಂದ ಚರ್ಮಕ್ಕೆ ಹಾನಿ ಉಂಟಾಗಿ ಚರ್ಮ ವಯಸ್ಸಾದಂತೆ ಕಾಣುತ್ತದೆ. 4, ಮುಖ್ಯವಾಗಿ ಹೊಳೆಯುವ ಚರ್ಮಕ್ಕೆ ನಾವು ಚೆನ್ನಾಗಿ ನೀರನ್ನು ಕುಡಿಯಬೇಕು. ದೇಹದಲ್ಲಿ ನೀರಿನ ಕೊರತೆ ಆದರೆ ಇದು ನೇರವಾಗಿ ನಮ್ಮ ಚರ್ಮದ ಮೇಲೆ ಪರಿಣಾಮ ಬೀರುತ್ತದೆ. ಮುಖದ ಚರ್ಮ ಯಂಗಾಗಿ ಕಾಣಲು ಆದಷ್ಟು ನೀರನ್ನು ಕುಡಿಯಿರಿ. 5, ರಾತ್ರಿ ಮಲಗುವ ಮುನ್ನ ಎಷ್ಟೇ ಆಯಾಸವಿದ್ದರೂ ಮುಖಕ್ಕೆ ಮೇಕಪ್ ಧರಿಸಿ ಮಲಗಬೇಡಿ. ಇದರಿಂದ ಮುಖದ ಚರ್ಮಕ್ಕೆ ನೇರವಾಗಿ ಹಾನಿ ಉಂಟಾಗಬಹುದು. ಆದ್ದರಿಂದ ಮೇಕಪ್ ತೆಗೆದು ಮಲಗುವುದು ಒಳ್ಳೆಯದು ಅಭ್ಯಾಸ. 6, ಮಲಗುವ ದಿಂಬನ್ನು ಆಗಾಗ ಬದಲಿಸುತ್ತಾ ಇರಿ. ಇದರಿಂದ ಕೂಡ ಮುಖದ ಕಾಂತಿ ಕಡಿಮೆ ಆಗುತ್ತದೆ. ದಿಂಬಿನಲ್ಲಿ ಇರುವ ಕೊಳೆಯಿಂದಾಗಿ ಮುಖದಲ್ಲಿ ಮೊಡವೆ, ಸುಕ್ಕುಗಳು ಹೆಚ್ಚಾಗಬಹುದು. 7, ಅತಿಯಾದ ಒತ್ತಡ ಚರ್ಮವನ್ನು ವಯಸ್ಸಾದಂತೆ ಮಾಡುತ್ತದೆ. ಹಾಗಾಗಿ ಆದಷ್ಟು ಮುಖದ ಕಾಂತಿ ಹೆಚ್ಚಾಗಲು ಮುಖಕ್ಕೆ ಮಸಾಜ್ ಮಾಡುತ್ತಾ ಇರಬೇಕು. ಇದರಿಂದ ಚರ್ಮದಲ್ಲಿ ಸತ್ತ ಜೀವಕೋಶಗಳು ನಾಶವಾಗಿ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ. 8, ಬೆಳಗಿನ ಸಮಯದಲ್ಲಿ ಅಥವಾ ರಾತ್ರಿ ಮಲಗುವ ಮುನ್ನ 15 ರಿಂದ 30 ನಿಮಿಷಗಳ ಕಾಲ ಧ್ಯಾನ ಮಾಡುವುದರಿಂದ ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸುವುದರ ಜೊತೆಗೆ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತದೆ. 9, ಮಲಗುವ ಮುನ್ನ 1 ಲೋಟ ನಿಂಬೆಹಣ್ಣಿನ ಜ್ಯೂಸ್ ಕುಡಿದುಕೊಂಡು ಮಲಗುವುದರಿಂದ ಮುಖದ ಕಾಂತಿ ಅಲ್ಲದೆ ದೇಹದ ಒಳಗೂ ಕೂಡ ಇದು ಸ್ವಚ್ಛ ಮಾಡುತ್ತದೆ ಹಾಗೂ ಆರೋಗ್ಯವು ಚೆನ್ನಾಗಿರುತ್ತದೆ. 10, ರಾತ್ರಿ ಮಲಗುವ ಮುನ್ನ 5 ರಿಂದ 6 ಬಾದಾಮಿಗಳನ್ನು ನೆನೆಸಿ ಬೆಳಿಗ್ಗೆ ಎದ್ದು ಸಿಪ್ಪೆ ತೆಗೆದು ಸೇವನೆ ಮಾಡುವುದರಿಂದ ಮುಖದ ಚರ್ಮದಲ್ಲಿ ಕಾಂತಿ ಹೆಚ್ಚಾಗುತ್ತದೆ ಹಾಗೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.